ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾಗಿರುವಂಥ ಮಂಜುನಾಥ್ ಶಿವಮೊಗ್ಗದವರು ಅವ್ರ ಮಗನ ರಿಸಲ್ಟ್ ಕೇಳಿ ಸಂತೋಷಪಟ್ಟಿದ್ರು ಇಡೀ ಫ್ಯಾಮಿಲಿ. 97% ತಗೊಂಡಿದ್ದಂಥ ವಿದ್ಯಾರ್ಥಿನ ಕರ್ಕೊಂಡು ಗಂಡ ಹೆಂಡತಿ ಮಗು 3 ಜನ ಒಟ್ಟಿಗೆ ಹೋಗಿದ್ದಾರೆ ಕಾಶ್ಮೀರವನ್ನು ನೋಡಲಿಕ್ಕೋಸ್ಕರ. ಆದರೆ ದೇವರ ಇಚ್ಛೆ ಏನಿತ್ತು ಗೊತ್ತಿಲ್ಲ ನಮಗೆ. ಆದರೆ ಅವರು ಹೋದವರು, ಸಂತೋಷವನ್ನು ಪಡಲಿಕ್ಕೆ ಹೋದವರು ಇವತ್ತು ಇಡೀ ಶಿವಮೊಗ್ಗ ಜಿಲ್ಲೆ, ಇಡೀ ದೇಶಕ್ಕೆ ದುಃಖವನ್ನು ಬಿಟ್ಟು ಹೋಗಿದ್ದಾರೆ. ಮಗುಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಸುದ್ದಿ ಇದೆ. ಒಂದು ಗೊತ್ತಾಗಬೇಕೆಲ್ಲ ಸಂಗತಿಗಳು. ಹೆಂಡತಿ ಸುರಕ್ಷಿತವಾಗಿದ್ದಾರೆ. ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಸುದ್ದಿ ಗೊತ್ತಾದ ತಕ್ಷಣ ನನಗೊಬ್ಬರು ಸೈನಿಕರು ಫೋನ್ ಮಾಡಿದ್ರು, ಅಲ್ಲಿದ್ದಂಥವ್ರು. ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು. ಸಾರಿ ಈಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನು ಬಹಳ ಹತ್ತಿರಕ್ಕೆ ಹೋಗಿ ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ನನ್ನ ಕೈ ಮೀರೋಯ್ತು ಸರ್ ಅಂತ ಹೇಳಿದರು. ಆವಾಗ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರಿಗೆ ಮಾತಾಡಿದೆ. ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ಹತ್ರ ಮಾತಾಡಿದ್ದಾರೆ. ಅವರಿಗಾಗಲೇ ಪ್ರಯತ್ನ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವ್ರ ಜೊತೆ ಮಾತಾಡಿದ್ದಾರೆ. ನೋಡಿ, ಅವರು ಕಾಶ್ಮೀರದಲ್ಲೇ ಇದ್ದಾರೆ, 10 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡಿದ್ದೇನೆ. ಅವರ ಸಹಕಾರಕ್ಕೆ ಧಾವಿಸಬೇಕು ಅಂತ ಹೇಳಿದ್ದಾರೆ. ಅವರು ಅದನ್ನು ವಿಶೇಷವಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ದುರ್ಘಟನೆ ನಡೆದೋಗ್ಬಿಟ್ಟಿದೆ. ಭಯೋತ್ಪಾದಕರ ಹೆಡಮುಡಿಯನ್ನು ಕಟ್ಟುವಂಥ ಕೆಲಸವನ್ನು ಈ ದೇಶ ಮಾಡ್ತಾ ಇದೆ.